ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿಲ್ಲ, ಇವತ್ತು ಸ್ವಲ್ಪ ಇಲ್ಲಿರೋ ಸಾಮಾನುಗಳು ಆ ಟೇಬಲ್ ಹತ್ರ ನನ್ನ ಮಕ್ಕಳದು ಜಾಸ್ತಿ ಆಟ ಸಾಮಾನಿದೆ. ಅದೆಲ್ಲ ಸ್ವಲ್ಪ ತೆಗೆದು ಕ್ಲೀನಾಗೆಲ್ಲ ಒರೆಸ್ಬಿಟ್ಟು ಹೊಂದಿಸಿಡೋಣ ಅಂತ. ಅವ್ನು ಸ್ಕೂಲಲ್ಲಿ ಬುಕ್ ಕೊಟ್ಟಿದ್ರೆ ಅದರಿಂದ ಅಂದರೆ 2 ಸೆಮಿಸ್ಟರ್ಗೆ ಆಗುವಷ್ಟು ಬುಕ್ಕು ಒಂದೇ ಟೈಮ್ಗೆ ಕೊಟ್ಬಿಟ್ಟಿದ್ದಾರೆ ಅವರು. ಅದಕ್ಕೆ ಅದೆಲ್ಲ ಹೊಂದಿಸ್ಬಿಟ್ಟು ಸ್ವಲ್ಪ ಸಾಮಾನುಗಳನ್ನ ಕಡಿಮೆ ಮಾಡಿ ಅಲ್ಲೆಲ್ಲ ಹೊಂದಿಸ್ಬಿಟ್ಟು ಬುಕ್ ಇಡೋಣ ಅಂತ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಅದೆಲ್ಲನೂ ಹೊಂದಿಸಿಟ್ಬಿಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇಷ್ಟೊಂದು ಬುಕ್ಸ್ ಕೊಟ್ಟಿದ್ದಾರೆ ಅವನಿಗೆ. ಅಂದರೆ 2 ಸೆಮಿಸ್ಟರ್ಗೆ ಫುಲ್ಲು 1 ವರ್ಷ ಆಗೋಷ್ಟು ಬುಕ್ನ ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಟೆಕ್ಸ್ಟ್ ಬುಕ್ಕು ಮತ್ತು ಒಂದು 4 ರೈಟಿಂಗ್ ಬುಕ್ನ ತೆಗೆದು ಅವನಿಗೆ ಕಳಿಸ್ಬೇಕು. ಮತ್ತು ಇಲ್ಲಿರೋ ಸಾಮಾನುಗಳೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಈ ಕಡೆ ಇಟ್ಬಿಟ್ಟು ಈ ಸೈಡು ಸ್ವಲ್ಪ ಬುಕ್ಸ್ ಇಡೋದಕ್ಕೆ ಅಂತ ಪ್ಲೇಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಸ್ವಲ್ಪ ಮಷಿನ್ನ ಜರ್ಗಿಸ್ಬಿಟ್ಟು ಇಟ್ಟಿದ್ದೀನಿ. ಇವಾಗೆಲ್ಲನೂ ನೋಡಿಕೊಂಡು ಕ್ಲೀನ್ ನೋಡಬೇಕು, ಯಾವುದೆಲ್ಲ ಎಲ್ಲೆಲ್ಲಿ ಇಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ನಾನು ಸ್ವಲ್ಪ ಸ್ಪೇಸ್ ಮಾಡಿಬಿಟ್ಟು ಈ ಬುಕ್ಸ್ನ ಹೊಂದಿಸಿಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ದಾಸವಾಳದ ಗಿಡ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ನೋಡಿ. ಇಲ್ಲೊಂದು ಹೂ ಬಿಟ್ಟಿತ್ತು, ನೆನ್ನೆ ಬಿಟ್ಟಿತ್ತು. ಇದು ಅರಳಿಬಿಟ್ಟು ಒಂದು ಡೇ ಚೆನ್ನಾಗಿರುತ್ತೆ, ಆಮೇಲೆ ಮೊಗ್ಗು ಥರ ಆಗಿಬಿಟ್ಟು ಬಿದ್ದೋಗ್ಬಿಡುತ್ತೆ ಅದು. ಇಲ್ಲೊಂದು ಚಿಕ್ಕದಾಗಿರೋ ಮೊಗ್ಗಾಗಿದೆ. ಈ ಮೊಗ್ಗಿನೂ ಚಿಕ್ಕದಿದೆ, ಇಲ್ಲೊಂದು ಚಿಕ್ಕದಿರೋ ಮೊಗ್ಗಿದೆ. ಈ ಹೂವು ಚೆನ್ನಾಗಿ ಬಿಟ್ಟಿದೆ. ನೋಡ್ಬೋದು ಫ್ರೆಂಡ್ಸ್, ಇವಾಗೆಲ್ಲ ತೆಗಿಯೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಈ ಬುಕ್ಸ್ ಇದೆ, ಬುಕ್ಸು ಒಂದು ಕಡೆ ಅಂದರೆ ಅವ್ನು ಹಳೆ ಬುಕ್ಸು ಈ ಡ್ರಾಯರಲ್ಲಿ ಹಾಕಿದ್ದೀನಿ ನಾನು. ಅಂದರೆ UKGಯಲ್ಲಿ ಬರ್ದಿರೋದು ಎಲ್ಲ ಬುಕ್ಸು ಈಗ ಈ ಡ್ರಾಯರಲ್ಲಿ ಹಾಕಿಟ್ಟಿದ್ದೀನಿ. ಈ ಬುಕ್ಸ್ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ನನ್ನ ಮಗಳಿಗೆ, ಅಂದರೆ ಅವ್ನು ಇವಾಗ UKG ಮುಗೀತು, ಇವ್ರದ್ದು ಇವಾಗ LKG. ಅಂದರೆ UKGಗೆ ಇದು ಅವ್ನು ಬರ್ದಿರೋದೆಲ್ಲನೂ ಇವಳಿಗೆ ಕಲಿಸಿದ್ರೆ ಆಗುತ್ತೆ ಅಂತ ಈ ಡ್ರಾಯರಲ್ಲಿ ಹಾಕಿಟ್ಟಿದ್ದೀನಿ. ಡ್ರಾಯರಿಂದ ತೆಗೆದುಬಿಟ್ಟು ಎಲ್ಲನೂ ಇಲ್ಲಿ ಹೊಂದಿಸಿಡೋಣ ಅಂತ. ಮತ್ತು ಈ ಕಡೆ ಇರೋ ಸ್ವಲ್ಪ ವೇಸ್ಟ್ ಮುರಿದೋಗಿರೋ ಗಾಡಿಗಳನ್ನೆಲ್ಲ ನೋಡಿ, ಈ ರೀತಿ ಮುರಿದೋಗಿರೋ ಗಾಡಿಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ತುಂಬಿಸಿಟ್ಬಿಡೋಣ ಅಂತ ತೆಗಿತಿದ್ದೀನಿ. ಜಾಸ್ತಿ ಡಸ್ಟ್ ಬರುತ್ತೆ ಮನೇಲಿ. ಇಷ್ಟು ಗಾಡಿಗಳಿದ್ರು ನನ್ನ ಮಕ್ಕಳು ಹೋದಲ್ಲೆಲ್ಲ ಅವ್ನು ತಗೊತಾರೆ. ಅವ್ರಿಗೆ ಏನು ಹೇಳಿದ್ರು ಗೊತ್ತಾಗಲ್ಲ ಅಷ್ಟೊಂದು. ಅಂದರೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದು ತಗೊಳ್ಳೋಣ ಅಂತ ಕೂತ್ಕೊಂಡಿರ್ತಾರೆ. ಇದೆಲ್ಲನೂ ಒಂದು ಬಾಕ್ಸಲ್ಲಿ ತುಂಬಿಸಿಟ್ಬಿಡ್ತೀನಿ. ಇವಾಗ ಜಾಸ್ತಿ ಸಾಮಾನುಗಳಾಗ್ಬಿಟ್ರೆ ಇಡೋದಕ್ಕೆ ಜಾಗ ಸಾಕಾಗೋದಿಲ್ಲ, ಅದಕ್ಕೆ ಒಂದು ಬಾಕ್ಸಲ್ಲಿ ತುಂಬಿಸಿಟ್ಬಿಡೋಣ ಅಂತ. ಈ ಬ್ಯಾಗ್ಗಳಿಂದ ಆಟ ಆಡ್ತಾರೆ ಅವರು ಮನೇಲೆ ಇದ್ದಾಗ. ಇದು ಈ ರೀತಿ ಅಂದರೆ ವೀಲ್ ಇರುತ್ತಲ್ವ, ಹಿಂಗೆ ಹಿಡಿಯೋದಕ್ಕೆ ಒಂದು ಕೈಯಲ್ಲಿ ಇದು ಇರುತ್ತೆ, ಮತ್ತು ಈ ರೀತಿ ಹಾಕೊಂಡು ಹೋದರೆ ಲೈಟ್ ಹತ್ತೋ ಥರ ಇತ್ತಿದ್ದು. ಅದು 2 ತೆಗೆದುಬಿಟ್ಟಿದ್ದಾರೆ, 2 ಬರೀ ವೀಲ್ ಮಾತ್ರ ಇಟ್ಕೊಂಡಿದ್ದಾನೆ. ನೋಡ್ಬೋದು. ಈ ಬಾಕ್ಸಲ್ಲಿ ನಾನು ಮಷಿನ್ದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದಾಗ ಕಟ್ ಮಾಡಿ ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಉಳಿದಿರುತ್ತಲ್ವ, ಅದನ್ನು ಕವರಲ್ಲಿ ಕಟ್ಬಿಟ್ಟಿದ್ದೀನಿ. ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಕಟ್ಬಿಟ್ಟಿದ್ದೀನಿ. ತುಂಬಾ ಧೂಳಿದೆ, ಇದೆಲ್ಲನೂ ಕ್ಲೀನಾಗಿ ಒರೆಸ್ಬಿಟ್ಟು ಇಟ್ಕೊಬೇಕು. ನೋಡ್ಬೋದು ಫ್ರೆಂಡ್ಸ್, ಈ ಗಾಡಿಗಳು ಎಷ್ಟು 250 ರುಪೀಸ್ಗೇನೋ 300 400 ಕೊಟ್ಟಿದ್ದಾರೆ ಅನಿಸುತ್ತೆ. ಒಂದು ತಂದಿದ್ದಕ್ಕೆ ಒಂದು ಕ್ಷಣ ಸುಮ್ಮನೆ ಇರಲಿಲ್ಲ, ಇನ್ನೊಂದು ಬೇಕು, ನನಗೂ ಬೇಕು ಅಂತ ಇಬ್ರು ಒಳಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇಬ್ಬರಿಗೂ ಒಂದೊಂದು ಅಂತ ತಂದುಕೊಟ್ರು ನಮ್ಮ ಮನೆಯವರು. 2 ದಿವಸನೂ ಆಟ ಆಡಲಿಲ್ಲ, ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಇವಾಗ ಅಂದರೆ ಅವ್ರು ಎಲ್ಲದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಎಲ್ಲದನ್ನು ಮೇಲ್ಗಡೆ ಇಟ್ಟಿರ್ತೀನಿ, ಬಟ್ ಅವ್ರು ಒಂದೇ ಇಟ್ಕೊಂಡ್ರೆ ಬಿಡೋದೇ ಇಲ್ಲ.
ಡಾಕ್ಟರ್ ಕಿಟ್ ಇದು ಮೊನ್ನೆ ತಂದಿದ್ರು ಅಂತ ಹೇಳಿದ್ನಲ್ವ, ಅಲ್ಲಿ ಮಾಲ್ಗೆ ಹೋದಾಗ ತಂದಿದ್ದು. ಅದನ್ನು ಕೂಡ ಒಂದೆರಡು ದಿವಸ ಆಟ ಆಡ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದಾರೆ. ಬ್ಲಾಗ್ಸು ಕೂಡ ತಂದಿದ್ದು, ಅದನ್ನು ಅಷ್ಟೇ. ಅವ್ರಿಗೆ ಕ್ರೇಜ್ ಇರುತ್ತೆ, ಏನಾದರೂ ಹೊಸದು ನೋಡಿದ ತಕ್ಷಣ ಇದನ್ನು ತಗೋಬೇಕು, ಆಟ ಆಡ್ಬೇಕು ಅನ್ನೋ ಕ್ರೇಜ್ ಇರುತ್ತೆ. ಅದನ್ನು ತಗೊಂಡು ಮನೆಗೆ ಬಂದಿದ್ದು ಒಂದು 2 ದಿವಸ ಅಷ್ಟೇ ಆಟ ಆಡ್ತಾರೆ. ಆಮೇಲೆ ಇಟ್ಬಿಟ್ರೆ ಅದನ್ನು ತಿರ್ಗಿ ನಾವು ನೋಡೋದು ಇಲ್ಲ ಅವರು. ಆ ರೀತಿ ನನ್ನ ಮಕ್ಕಳು ಅಂತ ಅಷ್ಟೇ ಅಲ್ಲ, ಎಲ್ಲ ಚಿಕ್ಕ ಮಕ್ಕಳು ಅದೇ ರೀತಿ ಇರ್ತಾರೆ. ಇದು ನನ್ನ ತಮ್ಮಂದು ಕೀಬೋರ್ಡು. ಊರಿಂದ ನಮ್ಮಮ್ಮನ ಮನೆಗೆ ಹೋದಾಗ ಎತ್ಕೊಂಡು ಬಂದುಬಿಟ್ಟಿದ್ದಾರೆ, ಆಡ್ತೀನಿ ಅಂತ. ಆನ್ ಇಲ್ಲ, ಅದು ಕೆಟ್ಟೋಗ್ಬಿಟ್ಟಿದೆ. ಬಟ್ ಹಾಗೆ ಸುಮ್ಮನೆ ಆಟ ಆಡ್ತೀನಿ. ಇದರಲ್ಲಿ ಸ್ವಲ್ಪ ನ್ಯೂಸ್ ಪೇಪರ್ಗಳಿದೆ. ಅಂದರೆ ನಾನು ಸ್ಟಿಚ್ ಎಲ್ಲ ಮಾಡ್ತಿರ್ತೀನಲ್ಲ, ಅವಾಗವಾಗ ಸ್ಟಿಚ್ ಎಲ್ಲ ಮಾಡ್ತಿದ್ದಾಗ ಸ್ವಲ್ಪ ಕಟ್ ಮಾಡೋದಕ್ಕೆ. ಮತ್ತು ನಾನು 1 ತಿಂಗಳು ಸ್ಟಿಚಿಂಗ್ ಕ್ಲಾಸ್ ಹೋಗಿದ್ದೆ. ಆವಾಗ ಕಲಿಬೇಕಾದ್ರೆ ತರಿಸ್ಕೊಂಡಿದ್ದೆ ಮನೆಯವ್ರಿಗೆ ಹೇಳ್ಬಿಟ್ಟು. ಇದು ಟೇಬಲು, ಅಂದರೆ ಚೆನ್ನಾಗಿದೆ ಟೇಬಲ್. ಇದು ಆನ್ಲೈನಲ್ಲಿ ತರಿಸಿರೋದು, ಮೀಶೋದಿಂದ. ಎಷ್ಟು ಬಿತ್ತು ನನಗೆ ಅಂದರೆ 400 ಏನೋ ಬಿತ್ತು. ಬಟ್ ಸೂಪರಾಗಿದೆ, ಕ್ವಾಲಿಟಿ ಸೂಪರಾಗಿದೆ. ಡೈಲಿ ಏನು ಯೂಸ್ ಮಾಡೋದಿಲ್ಲ ನಾನು. ಮನೇಲಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡಾಗ, ಇಲ್ಲ ಲಕ್ಷ್ಮಿ ಕೂರಿಸಿರ್ತೀವಲ್ವ ಆವಾಗ ನೈವೇದ್ಯ ಎಲ್ಲ ಇಡೋದಕ್ಕೆ ಯೂಸ್ ಮಾಡ್ಕೊತೀನಿ. ಸೂಪರಾಗಿದೆ, ಕ್ವಾಲಿಟಿ ನೋಡ್ಬೋದು. ಈ ರೀತಿ ಓಪನ್ ಆಗುತ್ತೆ ಇದು. ಮತ್ತು ಮನೇಲಿ ಶೋ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಕೊಳ್ಳೋದಕ್ಕೆ ಸೂಪರಾಗಿದೆ. ಅಂದರೆ ಮನೆ ಮೂಲೆಗಳಲ್ಲಿ ಎಲ್ಲಾದರೂ ಸ್ಪೇಸ್ ಎಲ್ಲ ಇದ್ದಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಎಲ್ಲ ಸಿಗುತ್ತಲ್ವ, ಅದನ್ನು ಇಟ್ಕೋಬೋದು. ಸೂಪರಾಗಿರುತ್ತೆ. 1 2 3 3 ಸೆಕ್ಷನ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ದೊಡ್ಡ ಪ್ಲ್ಯಾಂಟು, ಇಲ್ಲಿ ಚಿಕ್ಕದಾಗಿರೋ ಪ್ಲ್ಯಾಂಟ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಮನೇಲಿ. ನಾನು ಪೂಜೆ ಎಲ್ಲ ಮಾಡಿದಾಗಷ್ಟೇ ತೆಗೆದುಬಿಟ್ಟು ಮತ್ತೆ ವಾಪಸ್ ಇಟ್ಬಿಟ್ಟಿರ್ತೀನಿ. ಅಂದರೆ ಜಾಸ್ತಿ ಸಾಮಾನುಗಳಾಗ್ಬಿಟ್ಟಿದೆ ಮನೇಲಿ. ಮತ್ತು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೋದು. ಈ ರೀತಿ ವಾಲ್ಗೆ ಹಾಕಿದ್ರೂ ಕೂಡ ಶೋ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇಟ್ಟರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೂಜೆ ಮಾಡಿದಾಗಷ್ಟೇ ತೆಗೆದಿರ್ತೀನಿ ಇದನ್ನು. ಮತ್ತು ಇದು ಸ್ಟಡಿ ಟೇಬಲು. ಫಸ್ಟ್ ನನ್ನ ಮಗಳಿಗೆ ಅಂತ ತಗೊಂಡಿರೋ ಸ್ಟಡಿ ಟೇಬಲ್ ಇದು. ಇದು ಕೂಡ ನಟ್ಟೆಲ್ಲ ಮುಗ್ದೋಗಿದ್ರಿಂದ ಮಾಡ್ಬೋದು. ಈ ರೀತಿ ಇದೆ. ಇದರದ್ದು ಇಲ್ಲಿರೋ ನಟ್ಟೆಲ್ಲ ಮುಗ್ದೋಗ್ಬಿಟ್ಟಿದೆ. ಈ ಕಡೆ ಇರುತ್ತಲ್ವ ಹಿಂದೆ ಬ್ಯಾಕ್ ಸೈಡು, ಇದೆರಡು ಸ್ವಲ್ಪ ಮುಗ್ದೋಗ್ಬಿಟ್ಟಿದ್ರಿಂದ ಬಿಸಾಕಿಲ್ಲ. ಚೆನ್ನಾಗಿದೆ, ಫ್ಲೌಡ್ ಚೆನ್ನಾಗಿರೋದ್ರಿಂದ ದೇವ್ರ ಪೂಜೆಗೆ ಯೂಸ್ ಆಗುತ್ತೆ. ನಾನು ಯೂಟ್ಯೂಬ್ DP ಇಟ್ಟಿದ್ದೀನಿ ಅನ್ಸುತ್ತೆ ಫೋಟೋ ಫ್ರೇಮು. ಅಲ್ಲಿ ಲಕ್ಷ್ಮಿ ಕೂರಿಸಿದಾಗ ಈ ಟೇಬಲ್ ಮತ್ತು ಆ ಟೇಬಲು ಎರಡದನ್ನು ಕೂಡ ಯೂಸ್ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂಜೆ ಎಲ್ಲ ಮಾಡಿದಾಗ. ಈ ರೀತಿ ಈ ಟೇಬಲ್ ಮೇಲೆ ದೇವ್ರು ಕೂರಿಸಿರ್ತೀನಿ ನಾನು. ಆಮೇಲೆ ನೆಕ್ಸ್ಟು ಆ ಟೇಬಲ್, ಚಿಕ್ಕ ಟೇಬಲ್ ಇಟ್ಟಿರ್ತೀನಿ. ಇಲ್ಲಿ ನೈವೇದ್ಯ ಎಲ್ಲ ಇಡೋದಕ್ಕೆ ಮತ್ತು ಫ್ರೂಟ್ಸ್ ಎಲ್ಲ ಹಾಕಿಡೋದಕ್ಕೆ. ಇದು ಕೆಳಗಡೆ ಇಟ್ಟರೆ ಎಲೆ ಮತ್ತು ಶೋ ಪೀಸ್ಗಳು, ಆರ್ಟಿಫಿಷಿಯಲ್ ಚಿಕ್ಕ ಪ್ಲ್ಯಾಂಟ್ಗಳು ಮತ್ತು ಎಲ್ಲ ಇಡ್ಬೋದು. ನೈವೇದ್ಯ ಎಲ್ಲ ಸ್ವೀಟ್ ಮಾಡ್ಕೊಂಡಿರ್ತೀವಲ್ವ, ಅದೆಲ್ಲ ಇಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಟೇಬಲ್ನ ಯೂಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಕೂಡ ಕಾಣಿಸುತ್ತೆ, ಅದಕ್ಕೆ ಇದನ್ನು ಬಿಸಾಕಿಲ್ಲ. ಸೂಪರಾಗಿರುತ್ತೆ. ಇದೆಲ್ಲನೂ ತೆಗಿತೀನಿ, ಮೇಲ್ಗಡೆ ಇರೋದೆಲ್ಲ ತೆಗೆದು ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಎಲ್ಲನೂ ಇಟ್ಕೊಂಡ್ಬಿಡ್ತೀನಿ ಬೇಗ. ಎಲ್ಲನೂ ಇಟ್ಕೊಂಡಾದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು. ಹಾಗೆ ವೀಡಿಯೋನ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಿದೆ ನೋಡಿ. ಹೌದು ಫ್ರೆಂಡ್ಸ್, ಇವಾಗ ಎಲ್ಲನೂ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಬುಕ್ಸ್ನ ಹಾಗೆ ಇಟ್ಟರೆ ಸುಮ್ಮನೆ ಡಸ್ಟ್ ಬಂದು ಎಲ್ಲ ಹೊಸ ಬುಕ್ಗಳೇ ಗಲೀಜಾಗಿಬಿಡುತ್ತೆ ಅಂತ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅಲ್ಲಿ ಟೇಬಲ್ ಕೆಳಗಡೆ. ಆ ಬಾಕ್ಸಲ್ಲಿ ಹಾಕ್ಕೊಂಡು ಬುಕ್ಸ್ ಇಟ್ಕೊಂಡಿದ್ದೀನಿ. ಎಲ್ಲನೂ ಕ್ಲೀನಾಗಿ ಇಟ್ಕೊಂಡೆ, ಎಲ್ಲನೂ ಒರೆಸ್ಕೊಂಡು ನೀಟಾಗಿ ಇಟ್ಕೊಂಡೆ. ಎಲ್ಲನೂ ನೀಟಾಗಿ ಇಟ್ಕೊಳ್ಳೋ ಅಷ್ಟರಲ್ಲಿ ಸೆಕೆ ನೋಡ್ಬೋದು, ತುಂಬಾ ಸೆಕೆ ಇದೆ. ಫ್ಯಾನ್ ಹಾಕಿದ್ರೆ ಅಲ್ಲಿ ಕಸ ಎಲ್ಲ ಮತ್ತೆ ಹಾರೋಗುತ್ತೆ ಅಂತ ಫ್ಯಾನ್ ಹಾಕಿಲ್ಲ. ಕಸ ಎಲ್ಲ ಗುಡಿಸ್ಬಿಟ್ಟೆ ಫ್ಯಾನ್ ಹಾಕಿದ್ರೆ ಆಯಿತು ಅಂತ ನೋಡ್ಬೋದು ಫ್ರೆಂಡ್ಸ್. ಎಲ್ಲ ಒರೆಸ್ಕೊಂಡು ಅಲ್ಲಿರೋ ಸಾಮಾನೆಲ್ಲ ತೆಗೆದು ಸ್ವಲ್ಪ ಅವ್ರದ್ದು ಆಟ ಸಾಮಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಅಂದರೆ ಒಳಗಡೆ ಬಾಕ್ಸಲ್ಲಿ ತುಂಬಿಟ್ಕೊಂಡಿದ್ದೀನಿ, ಸ್ವಲ್ಪ ಇಲ್ಲಿ ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೀನಿ. ಆ ಬಾಕ್ಸಲ್ಲಿ ಬುಕ್ ಆಗಿಟ್ಟಿದ್ದೀನಿ ನಾನು. ಅಂದರೆ ಬುಕ್ಸ್ ಎಲ್ಲ ಅವನಿಗೆ ಬೇಕಾಗುವಷ್ಟು ಬುಕ್ಸು ಇಲ್ಲಿ ಮೇಲೆ ಚೇರ್ ಮೇಲೆ ತೆಗ್ದೀನಿ, ಅವ್ನ ಬ್ಯಾಗಲ್ಲಿ ಹಾಕಬೇಕು. ಆ ಬಾಕ್ಸಲ್ಲಿ ಎಲ್ಲ ಬುಕ್ಸ್ ತುಂಬಿಸಿಟ್ಟಿದ್ದೀನಿ. ಇಷ್ಟೊಂದೆಲ್ಲ ವೇಸ್ಟ್ ಬಂತು. ಅಷ್ಟೆಲ್ಲ ತೆಗೆದು ನೀಟಾಗಿ ಒರೆಸ್ಕೊಳ್ಳುವಷ್ಟರಲ್ಲಿ ಇದೆಲ್ಲ ಕಸಕ್ಕೆ ಹಾಕ್ಬೇಕು. ಇವಾಗ ನೀಟಾಗೆಲ್ಲ ಕಸ ಗುಡಿಸ್ಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ. ನೀಟಾಗೆಲ್ಲ ಕಸ ಗುಡಿಸ್ಕೊತೀನಿ. ಇಲ್ಲಿ ನನ್ನ ಮಗಳು ಆಟ ಆಡ್ತಿದ್ದಾಳೆ. ಇದೆಲ್ಲನೂ ಕಸ ಗುಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಫ್ಯಾನ್ ಹಾಕಿ ರೆಸ್ಟ್ ಮಾಡಬೇಕು. ನೋಡ್ಬೋದು ಎಲ್ಲನೂ ನೀಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿದು ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಆಟ ಸಾಮಾನು ಕಡಿಮೆ ಮಾಡಿ ಎಲ್ಲ ಒರೆಸ್ಕೊಂಡೆಲ್ಲ ಇಟ್ಟೆ. ಈ ಟೇಬಲ್ ಕೆಳಗಡೆ ಇರೋದು ಕೂಡ ಎಲ್ಲನೂ ತೆಗೆದು ಸ್ವಲ್ಪ ಸಾಮಾನುಗಳನ್ನ ಕಡಿಮೆ ಮಾಡಿ ಅವು ದೊಡ್ಡ ಗಾಡಿಗಳನ್ನ ಅಲ್ಲಿ ಇಟ್ಬಿಟ್ಟಿದ್ದೀನಿ 2. ಅವ್ರಿಗೆ ಬೇಕಾದಾಗ ತೆಗೆದ್ಬಿಟ್ಟು ಆಟ ಆಡ್ಕೊತಾರೆ ಅಂತ.
ಮಷಿನ್ ಕೂಡ ಸರಿಸ್ಬಿಟ್ಟೆ. ಟೇಬಲ್ ಎಲ್ಲ ಕಿತ್ತಾಕಿಲ್ಲ ನಾನು, ಅಂದರೆ ಬೇರೆ ಕಡೆ ಇಡೋದು ಎಲ್ಲ ಮಾಡಿಲ್ಲ. ಟೇಬಲ್ಗಳು ಅಲ್ಲಲ್ಲೇ ಇದೆ, ಬಟ್ ಅಲ್ಲಿ ಒಳಗಡೆ ಇರೋ ಸಾಮಾನುಗಳಷ್ಟೇ ತೆಗೆದು ನೀಟಾಗೆಲ್ಲ ಒರೆಸ್ಕೊಂಡು ಮತ್ತೆ ಅಲ್ಲಲ್ಲೇ ಇಟ್ಕೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಎಲ್ಲನೂ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಅದು ಕಿಚನಲ್ಲಿ ಕೂಡ ಸ್ವಲ್ಪ ಸಾಮಾನುಗಳನ್ನ ತೆಗೆದಿದೆ, ಅಲ್ಲೂ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಇಲ್ಲೂ ಎಲ್ಲ ಕ್ಲೀನಾಗಿ ಇಟ್ಕೊಂಡು ಇಲ್ಲಿರೋ ಬಾಕ್ಸ್ಗಳನ್ನ ಸ್ವಲ್ಪ ತೆಗೆದು ನೀಟಾಗಿ ಇಟ್ಕೊಂಡೆ ನಾನು. ನೋಡ್ಬೋದು, ಇಲ್ಲಿ ಡೋರ್ ಹಿಂದೆಗಡೆ ಸ್ವಲ್ಪ ಬಾಕ್ಸ್ಗಳು ಇಟ್ಟಿದ್ದೀನಿ, ಇಲ್ಲಿ ಬುಕ್ಸ್ಗಳನ್ನ ನೀಟಾಗಿ ಇಟ್ಕೊಂಡೆ. ಎಲ್ಲನೂ ನೀಟಾಗಿ ಇಟ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡಿದೆ. ಆಯಿತು. ಇಲ್ಲಿ ನನ್ನ ಮಗಳು ಆಟ ಆಡ್ತಿದ್ದಾಳೆ. ನನ್ನ ಮಗನ ಸ್ಕೂಲ್ ಟೈಮ್ ಆಗಿದೆ ಇವಾಗ, ಅವ್ರ ಅಪ್ಪಾಜಿ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ನಮ್ಮ ಪರಿ ಎಲ್ಲ ಆಟ ಆಡ್ತಿದ್ದಾಳೆ. ಇಷ್ಟೆಲ್ಲ ನೀಟಾಗಿ ಇಟ್ಕೊಳ್ಳುವಷ್ಟರಲ್ಲಿ ಸುಸ್ತಾಗಿಬಿಡುತ್ತೆ. ಎಲ್ಲನೂ ತೆಗೆದು ಒಮ್ಮೆ ಡೀಪ್ ಕ್ಲೀನ್ ಮಾಡಬೇಕು ಮನೇನ. ನೋಡ್ಬೋದು ಫ್ರೆಂಡ್ಸ್, ಮನೆಯೆಲ್ಲ ಕ್ಲೀನೆಲ್ಲ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆದೆ ನಾನು. ಫ್ರೆಶ್ ಅಂದರೆ ಫುಲ್ಲು ಡಸ್ಟು ಕ್ಲೀನ್ ಮಾಡಿ ಎಲ್ಲ ಒರೆಸುವಷ್ಟರಲ್ಲಿ ಮಕ್ಕದ ಮೇಲೆ ತುಂಬ ಆಗೋಗ್ಬಿಟ್ಟಿದ್ದು. ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ಸ್ವಲ್ಪ ಅಕ್ಕಿನ ಬಿಸಿಲು ಬಿದ್ದಿದೆ ಇವತ್ತು, ಮೇಲ್ಗಡೆ ಬಿಸಿಲಿಗೆ ಇಟ್ಟು ಬರೋಣ ಅಂತ ಇಲ್ಲೇ ಮನೆ ಮುಂದೆ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಇಟ್ಟು ಬರ್ತೀನಿ. ಇವಾಗ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡೆ. ನನ್ನ ಮಗನ ಬುಕ್ಕು ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಡು ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಒಮ್ಮೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ವಾರಕ್ಕೊಮ್ಮೆ ಏನಾದರೂ ಎಲ್ಲ ಡಸ್ಟ್ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಇವಾಗ ಈ ಅಕ್ಕಿನ ಈ ರೀತಿ ಬುಟ್ಟಿಲಿ ಹಾಕ್ಕೊಂಡು ಮನೆ ಮುಂದೆನೇ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಮೇಲ್ಗಡೆ ಬಿಸಿಲಿಗೆ ಇಟ್ಬರೋಣ ಅಂತ ಬಿಸಿಲಿಗೆ ಇಟ್ಬರ್ತೀನಿ. ಫಸ್ಟು ಫ್ರೆಶ್ ಅಪ್ ಎಲ್ಲ ಆಗಿದ್ದಾದಮೇಲೆ ಬಟ್ಟೆ ವಾಶ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ಟೆ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಮತ್ತೆ ಒಣಗೋಗ್ಬಿಡುತ್ತೆ ಎಲ್ಲನೂ ಚೆನ್ನಾಗಿ. ಏನೇ ಬೇಳೆಗಳು ಏನೇ ಇದ್ದರೂ ಸ್ವಲ್ಪ ಬಿಸಿಲಿಗೆ ಇಡ್ತಾ ಇರಬೇಕು ಎಲ್ಲದನ್ನು. ಬಟ್ಟೆ ವಾಶ್ ಮಾಡ್ಕೊಂಡ್ಬಿಟ್ಟೆ. ಬಟ್ಟೆ ಮತ್ತು ಈ ಅಕ್ಕಿ ಎರಡನ್ನೂ ಕೂಡ ಮೇಲೆ ತಗೊಂಡು ಹೋಗ್ಬಿಡ್ತೀನಿ. ಅಂದರೆ ಅಕ್ಕಿನ ಬಿಸಿಲಿಗೆ ಇಟ್ಬಿಟ್ಟು ಹಾಗೆ ನಾನು ಬಟ್ಟೆ ಒಣಗಿಸ್ಕೋಬೋದು ಅಂತ ಅಷ್ಟೊತ್ತು ಅಲ್ಲಿಟ್ಟಿದ್ದೀನಿ. ಫಸ್ಟು ಬಟ್ಟೆನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ರೆ ಇವಾಗ ಫ್ರೆಶ್ ಅಂದರೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಬಟ್ಟೆ ತೊಳೆದ್ರೆ ಆಯಿತು ಅಂತ ಬಟ್ಟೆ ತೊಳೆದಿರಲಿಲ್ಲ. ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಬಟ್ಟೆ ತೊಳೆದ್ಬಿಡ್ತೀನಿ ಬೇಗ ಬೇಗ. ಅದು ಇಷ್ಟೊಂದು ಬಟ್ಟೆ ಇತ್ತು, ಬಟ್ಟೆ ಎಲ್ಲ ತೊಳ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿನ ಇಟ್ಕೊಂಡಿದ್ದೀನಿ. ಫಸ್ಟು ಬಟ್ಟೆ ಬಕೆಟ್ನ ಮೇಲ್ಗಡೆ ಇಟ್ಟು ಬಂದುಬಿಡ್ತೀನಿ ನಾನು. ಫಸ್ಟು ಬಟ್ಟೆ ಬಕೆಟ್ನ ಮೇಲ್ಗಡೆ ಇಟ್ಟು ಬಂದುಬಿಟ್ರೆ ಆಮೇಲೆ ಅದು ಅಕ್ಕಿ ಇರೋ ಬುಟ್ಟಿನ ತೊಗೊಂಡು ಹೋಗ್ಬಿಡ್ಬೋದು. ಎರಡೂ ಒಮ್ಮೆ ತೊಗೊಂಡೋಗೋದಕ್ಕಾಗೋದಿಲ್ಲ. ಅದಕ್ಕೆ ಫಸ್ಟು ಬಟ್ಟೆನ ಇಟ್ಟು ಹೋಗ್ಬಿಡ್ತೀನಿ. ಅಂದರೆ ಮೇಲ್ಗಡೆ ಸ್ವಲ್ಪ ಬಿಸಿಲಿರೋದ್ರಿಂದ ಬೇಗ ಒಣಗಿಬಿಡುತ್ತೆ ಬಟ್ಟೆ. ಲೇಟಾಗಿದೆ ಅದಕ್ಕೆ ಬಕೆಟ್ನ ಇಟ್ಟಿದ್ದೀನಿ. ಆ ಬುಟ್ಟಿನ ತೊಗೊಂಡು ಬರ್ತೀನಿ. ನೋಡ್ಬೋದು, ಅಕ್ಕಿನ ತೊಗೊಂಡು ಬಂದಿದ್ದೀನಿ. ಇಲ್ಲೇ ಬಿಸಿಲಿಗೆ ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಒಣಗೋಗ್ಬಿಡುತ್ತೆ ಅಂತ ಬೇಗ ಬೇಗ ಬಟ್ಟೆ ಒಣಗಿಸ್ಕೊಂಡು
ನೋಡ್ಬೋದು ಫ್ರೆಂಡ್ಸ್. ಬಟ್ಟೆ ಎಲ್ಲ ಒಣಗಿಸ್ಬಿಟ್ಟು ಕ್ಲಿಪ್ಪೆಲ್ಲ ಹಾಕಿದ್ದೀನಿ. ಇವಾಗ ತುಂಬಾ ಬಿಸಿಲಿದೆ ಮೇಲ್ಗಡೆ, ಅದಕ್ಕೆ ಸ್ವಲ್ಪ ಅಕ್ಕಿನ ತಂದಿಟ್ಟೆ ಹಾಗೆ ಬಿಸಿಲಿಗೆ ಇದು ಆಗುತ್ತೆ ಅಂತ. ಅಂದರೆ ಚಿಕ್ಕ ಚಿಕ್ಕ ಹುಳುಗಳಾಗ್ಬಿಟ್ರೆ ಮನೇಲಿಟ್ಟಾಗ ಅಕ್ಕಿಲಿ ಚಿಕ್ಕ ಚಿಕ್ಕ ಹುಳುಗಳಾಗ್ಬಿಟ್ರೆ ಬೇರೆ ಇದರಲ್ಲಿ ಬೇಳೆಗಳಲ್ಲಿ ಮತ್ತು ಜೋಳ ಗೋಧಿ ಅದರಲ್ಲೆಲ್ಲ ಹೋಗಿಬಿಡುತ್ತೆ ಆ ಹುಳುಗಳು. ಮತ್ತು ಅಕ್ಕಿಲಿ ಬೇಗನೆ ಹುಳ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಅಂತ ತಂದಿಟ್ಟಿದ್ದೀನಿ. ಎಲ್ಲ ಬಟ್ಟೆ ಕೂಡ ಒಣಗಿಸ್ಕೊಂಡು ಕ್ಲಿಪ್ನ ಹಾಕ್ಕೊಂಡಿದ್ದೀನಿ. ಬಿಸಿಲಿರೋದ್ರಿಂದ ಬೇಗ ಒಣಗೋಗ್ಬಿಡುತ್ತೆ ಬಟ್ಟೆ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಕಸ ಅಂತೂ ಗೂಡಿಸ್ಬಿಟ್ಟೆ ಬಂದಿದ್ದೀನಿ. ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ನನ್ನ ಮಗ ಸ್ಕೂಲಿಂದ ಬರ್ತಾನಲ್ಲ, ಅವನಿಗೆ ತಿನ್ನೋದಕ್ಕೆ ಏನಾದರೂ ಮಾಡಬೇಕು. ತುಂಬಾ ಕೆಲಸ ಇರುತ್ತೆ ಮನೇಲಿ. ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಅವ್ರಿಗೆ ತಿಂಡಿ ರೆಡಿ ಮಾಡಬೇಕು, ಅವ್ರ ಬಾಕ್ಸ್ ರೆಡಿ ಮಾಡಬೇಕು, ಅವ್ರಿಗೆ ರೆಡಿ ಮಾಡಬೇಕು. ಅವ್ರಿಗೆಲ್ಲ ಕಳಿಸಿದಾದ್ಮೇಲೆ ಉಳಿದಿರೋ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ತುಂಬಾ ಕೆಲಸ ಇರುತ್ತೆ. ಮತ್ತು ಅವ್ರು ಸ್ಕೂಲಿಂದ ಬಂದಾದಮೇಲೆ ಅವನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಅವನಿಗೆ ಏನಾದರೂ ತಿನ್ನೋಕ್ಕೆ ಮಾಡಿಕೊಡ್ಬೇಕು, ಅವ್ರಿಗೆ ಆಟ ಆಡ್ಸೋದಕ್ಕೆ ಕರ್ಕೊಂಡು ಹೋಗಬೇಕು. ಎಲ್ಲನೂ ಮ್ಯಾನೇಜ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.